Watch full episodes on Jio Hotstar. ನೆಮ್ಮದಿಯಾಗಿ ಇರಬೇಕು ಅಂದ್ರೆ ನೆಮ್ಮದಿಯಾಗಿರಿ. ಯಾಕಂತಂದ್ರೆ ನಿಮ್ಮ ನೋಟ್ಗಳು ನಕಲಿ ಆಗಿರಬಹುದು, ಅದನ್ನ ಚೆಕ್ ಮಾಡಿಸಿ. ಯಾಕಂದ್ರೆ ವೇದ ಸಿಟಿನಲ್ಲಿ ನಕಲಿ ನೋಟ್ಗಳನ್ನ ತಯಾರಿಸ್ತಾ ಇದಾರಂತೆ. ನಿಮ್ಗೆ ಗೊತ್ತಾ? ಇದು ಲಡ್ಡು ಸಿಂಗ್ ಅವರೇ, ಮಾರ್ಕೆಟ್ ನಲ್ಲಿ ಇಷ್ಟೊಂದು ನಕಲಿ ನೋಟ್ ಬಂದಿದೆಯಂತೆ, ನೀವ್ ಯಾಕೆ ಅದನ್ನ ಕಂಡು ಹಿಡಿಬಾರ್ದು? ಲಡ್ಡು ಸಿಂಗ್ ಏರಿಯಾದಲ್ಲಿ ನಕಲಿ ನೋಟ. ಸಕಾರಾಮ್ ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲೂ ಅಸಲಿ ನೋಟ್ ಚಲಾಯಿಸೋದಕ್ಕೂ ಕೂಡ ಹೆದರ್ಕೋತಾರೆ. ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ನೀವು ನಕಲಿ ನೋಟ್ ಬಗ್ಗೆ ಮಾತನಾಡ್ತಿದ್ದೀರಾ? ತಗೊಳ್ಳಿ, ಮೊದ್ಲು ನನ್ ಬಿಲ್ ನ ತಗೊಂಡ್ಬಿಡಿ. ಲಡ್ಡು ಸಿಂಗ್ ಅವರೇ, ಈಗ ತಾನೇ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ರೆ ನನ್ನ ಇಲಾಖೆಯಲ್ಲಿ ಹಾಗೆ, ನನ್ನ ಇಲಾಖೆಯಲ್ಲಿ ಹೀಗೆ, ಆದ್ರೆ ನೀವೇ ನಕಲಿ ನೋಟ್ ಇಟ್ಕೊಂಡು ಓಡಾಡ್ತಾ ಇದ್ದೀರಾ. ನೀವ್ ಇನ್ಸ್ಪೆಕ್ಟರ್ ಅಂತ ಈ ತರ ಎಲ್ಲ ಮಾಡ್ತಾ ಇದ್ದೀರಾ? ಏನು ಏನ್ ಹೇಳ್ತಾ ಇದ್ದೀರಾ ನೀವು? ನೋಡ್ತೀನಿ ಕೊಡಿಲಿ. ನನ್ನ ಹತ್ರನೇ ನಕಲಿ ನೋಟ? ಖಂಡಿತ ಬಿಡಲ್ಲ ಅವ್ರನ್ನ, ನಾನು ಖಂಡಿತ ಬಿಡಲ್ಲ. ಈಗ್ಲೇ ಅವ್ರನ್ನ ಹಿಡ್ದಾಕ್ತೀನಿ. ಜಯರಾಮ, ನಗರದಿಂದ ಹೊರಗಡೆ ಹೋಗೋ ಎಲ್ಲ ರಸ್ತೆಯಲ್ಲೂ ವಾಹನಗಳನ್ನ ಅಡ್ಡ ಹಾಕಿ ಚೆಕ್ ಮಾಡೋಣ ಬೇಗ. ನನ್ನ ಏರಿಯಾದಲ್ಲಿ ನಕಲಿ ನೋಟ್ಗಳು ನನ್ನ ಏರಿಯಾದಲ್ಲಿ ಇಷ್ಟೊಂದು ಕಟ್ಟುನಿಟ್ಟಾಗಿದ್ರು ನಕಲಿ ನೋಟ್ ಚಲಾವಣೆ ಮಾಡ್ತೀರಾ ನೀವು? ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಗಾಡಿ ಒಂದೊಂದು ಭಾಗನೂ ಚೆಕ್ ಮಾಡಿ. ಇಂಜಿನ್, ಸೀಟ್, ಸೈಲೆನ್ಸರ್ ಎಲ್ಲವನ್ನ ಚೆಕ್ ಮಾಡಿ. ಅಯ್ಯೋ ಲಡ್ಡು ಸಿಂಗ್ ಸರ್, ಎಲ್ಲಾ ಬ್ಯಾಗ್ನು ಹೊರಗಡೆ ಹಾಕ್ಬಿಟ್ರಿ. ಯಾವ ಗಾಡಿನೂ ಚೆಕ್ ಮಾಡದೆ ಹಾಗೆ ಬಿಡಕ್ ಹೋಗ್ಬೇಡಿ. ತೆಗಿ ನಡಿ ನಡಿ, ಬೇಗ ಡಿಕ್ಕಿನ ಓಪನ್ ಮಾಡು. ಇನ್ಸ್ಪೆಕ್ಟರ್ ಸರ್, ನೀವು ಚೆಕಿಂಗ್ ಮಾಡ್ತಿದ್ದೀರಾ, ಅದು ಒಳ್ಳೇದೇ. ಆದ್ರೆ ನನ್ನ ಟ್ರಕ್ ಅಲ್ಲಿ ಇರೋದು ಬರೀ ಐಸ್ ಗುಡ್ಡೆಗಳಷ್ಟೇ. ನನ್ನ ಹೋಗಕ್ ಬಿಡಿ, ಇಲ್ಲ ಅಂದ್ರೆ ಎಲ್ಲ ಕರ್ಗ ಹೋಗುತ್ತೆ. ಯಾರು ಕೂಡ ಇಲ್ಲಿಂದ ಬೇಗ ಹೋಗಂಗಿಲ್ಲ, ಗೊತ್ತಾಯ್ತಾ? ಜಯರಾಮ, ಐಸ್ ಕ್ಯೂಬ್ ಟ್ಯಾಬ್ ನ ತೆಗೆದು ಒಳಗಡೆ ಕೂಡ ಚೆಕ್ ಮಾಡಿ. ಸರಿ ಸರ್. ಸರಿ ಸರ್, ನೀವೇ ಈ ತರ ಆಡ್ಬಿಟ್ರೆ ನಾನು ಇನ್ ಯಾವ ತರ ಆಡ್ಬೇಕು? ಬಾಸ್, ಇನ್ಸ್ಪೆಕ್ಟರ್ ತುಂಬಾನೇ ಖಡಕ್ ಇದ್ದಾನೆ. ಇವನು ಐಸ್ ಲ್ಯಾಬ್ ನ ಮುರಿಯೋದಕ್ ನೋಡ್ತಿದ್ದಾನೆ. ಇವಾಗ ಏನ್ ಮಾಡೋದು? ಯೋಚನೆ ಮಾಡಬೇಡ, ನಾನು ಇನ್ಸ್ಪೆಕ್ಟರ್ನ ಹೇಗಾದ್ರೂ ಮಾಡಿ ಗಮನ ಬದಲಾಯಿಸ್ತೀನಿ. ನೀವು ಅದನ್ನ ತಗೊಂಡು ಅಲ್ಲಿಂದ ಹೊರಟೋಗಿ. ಜಯರಾಮ, ಅಲ್ಲಿ ಯಾರು ಹೋಗಿದ್ದು? ನನಗನ್ಸತ್ತೆ ಅವನೇ ನಕಲಿ ನೋಟ್ಗಳನ್ನು ಇಟ್ಕೊಂಡಿದ್ದವನು ಅಂತ. ಚೆಕಿಂಗ್ ನ ಹೆದರಿಕೆಯಿಂದ ಓಡ್ ಹೋಗ್ಬಿಟ್ಟ. ಶಿವ, ಏನಾಯ್ತು ಮಗು? ನನಗೆ ಜಾಗ ಬಿಡು, ನನಗೆ ಟೈಮ್ ಆಗ್ತಾ ಇದೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ನಿನ್ನ ಹೆಸರಿನಲ್ಲಿ ಮಗು ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ನನ್ನಿಂದ ದೂರ ಹೋಗು. ಲಡ್ಡು ಸಿಂಗ್ ಸರ್ ಬರೋ ತನಕ ನೀವೆಲ್ಲಿಗೂ ಹೋಗೋ ಆಗಿಲ್ಲ. ಯಾರು ತಡಿತಾರೆ ನನ್ನನ್ನ? ನೀನಾ? ಆಗ್ಲಿ ನಾನು ತಯಾರಾಗಿರ್ಲಿಲ್ಲ. ಇವಾಗ ಬಾ. ಯು ವಾಂಟ್ ಟು ಫೈಟ್ ವಿತ್ ಮೀ? ಕಣ್ಣು. ಶಿವ, ಏನಾಯ್ತು ನಿಂಗೆ? ನಂಗೇನು ಆಗಿಲ್ಲ. ಅವನು ನನ್ನ ಕಣ್ಣಿಗೆ ಮಣ್ಣು ಎರಚ್ಬಿಟ್ಟು ಓಡ್ ಹೋದ. ಮತ್ತೆ ಅವನ್ ಕಾರ್ನ ಕೂಡ ಇಲ್ಲೇ ಬಿಟ್ಟು ಹೋದ. ಶಿವ, ಇದ್ರೊಳಗಡೆ ಇಲ್ಲಿ ಕಾರ್ ಒಳಗಡೆ ಯಾರೊಬ್ರು ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರು? ಎಲ್ಲಿ ಎಲ್ಲಿ ಹೊರಗಡೆ? ಲಡ್ಡು ಸಿಂಗ್ ಸರ್, ತುಂಬಾ ದೂರದಿಂದಾನೇ ಅವನು ಕಾಣಿಸ್ತಿದ್ದ. ಅಷ್ಟು ಉದ್ದವಾಗಿದ್ದ ಅವನು. ಏನ್ ಹೇಳ್ದೆ? ಉತ್ತ ಮನುಷ್ಯನ? ಅವನ್ ಕತೆನ ನನಗ್ ಬಿಟ್ಬಿಡು ಶಿವ. ಅವನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವನ್ ಮುಖ ಎಲ್ಲೂ ಕಾಣಿಸ್ತಿಲ್ಲ. ಜಯರಾಮ, ಇವನ್ ಮುಖ ಯಾವ ಫ್ಲೋರ್ ನಲ್ಲಿದೆ? ಮೇಲಿದ್ಯಾ? ಮೇಲೆ? ಹಲೋ ಅಣ್ಣ, ಮೇಲೆ ಗಾಳಿ ನೀರೆಲ್ಲ ಚೆನ್ನಾಗಿದ್ಯಾ? ಓಹೋ, ಓಕೆ. ಓ ಸರಿ, ನೀವಾ? ಸರಿ ಸರಿ, ಇರ್ಲಿ ಬಿಡಿ. ನೀನು ನಕಲಿ ನೋಟಿನ ದಂಧೆ ಮಾಡ್ತಾ ಇದೀಯಾ? ಹೇಳು. ಏನ್ ಹೇಳ್ತಾ ಇದ್ದೀರಾ ಲಡ್ಡು ಸಿಂಗ್ ಅವರೇ? ನಮ್ದು ಮಾರ್ಕೆಟ್ ನಲ್ಲಿ ಒಂದು ಚಿಕ್ಕ ಬಟ್ಟೆ ಅಂಗಡಿ ಇದೆ. ನೀನು ನನ್ನನ್ನು ನೋಡ್ಕೊಂಡು ಯಾಕೆ ಹೆದರ್ಕೊಳ್ತಾ ಇದೀಯಾ? ಹೇಳು, ನಕಲಿ ನೋಟ್ಗಳೆಲ್ಲ ಎಲ್ಲಿವೆ? ಲಡ್ಡು ಸಿಂಗ್ ಅವರೇ, ನಾನು ನಿಯತ್ತಾಗಿ ದುಡಿತೀನಿ ಮತ್ತೆ ತಿಂತೀನಿ. ಇಲ್ಲಿವರೆಗೂ ಒಬ್ಬರ ದುಡ್ಡನ್ನು ಏನು ಕದ್ದೇ ಇಲ್ಲ. ನಕಲಿ ನೋಟ್ನ ತಂದೆ ಎಲ್ಲಿಂದ ಮಾಡ್ಲಿ? ನನ್ ಮಾತನ್ನ ಸರಿಯಾಗಿ ಕೇಳಿ. ನಿಮ್ಮಲ್ಲಿ ಯಾರದ್ದಾದ್ರೂ ನಕಲಿ ನೋಟಿನ ದಂಧೆ ಹಿಂದೆ ಕೈವಾಡ ಇದ್ರೆ ಸುಮ್ಮನೆ ಮುಂದೆ ಬಂದ್ಬಿಡಿ. ಖುದ್ದಾಗಿ ನೀವೇ ಒಪ್ಕೊಂಡ್ರೆ ಬದುಕೊಡ್ತೀರಾ. ಹೇಳಲಿಲ್ಲ ಅನ್ಕೊಳ್ಳಿ, ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ ನಿಮ್ಗೆ ಏನ್ ಶಿಕ್ಷೆ ಆಗುತ್ತೆ ಅಂತ. ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಸರ್, ನಮ್ಗೆ ಶಿಕ್ಷೆ ಕೊಟ್ಟು ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀರಾ? ನಾವ್ ವ್ಯಾಪಾರಸ್ಥರು. ಪ್ಲೀಸ್ ನನ್ನ ನಂಬಿ. ಎಲ್ಲವರು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ನಮ್ಮ ನಿರಪರಾಧಿ ಗಂಡಂದಿರನ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಎಷ್ಟು ಧೈರ್ಯ! ಇನ್ನೇನ್ ಮತ್ತೆ, ಅಪರಾಧಿಗಳನ್ನ ಹಿಡಿಯೋಕ್ ಆಗೋದಿಲ್ಲ. ಅದಕ್ಕೆ ನಿರಪರಾಧಿಗಳನ್ನ ಹಿಡ್ಕೊಂಡ್ ಬಂದು ನಮಗೆ ಶಪಾಷ್ಗಿರಿ ಸಿಗ್ಲಿ ಅಂತ ಮಾಡ್ತಾರೆ ಅಷ್ಟೇ. ಹೊಡಿರಿ ಅವ್ರನ್ನ, ಬಿಡ್ಬೇಡಿ. ಹೊಡಿರಿ. ನೋಡಿ, ಪೊಲೀಸರಿಗೆ ಹೊಡೆದ್ರೆ ಕಾನೂನಲ್ಲಿ ಶಿಕ್ಷೆ ಆಗುತ್ತೆ. ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಹೆಲ್ಪ್, ಕಾಪಾಡಿ. ಕಾಪಾಡಿ. ಆ ಉದ್ದ ಮನುಷ್ಯನ್ ಕಾರಲ್ಲಿ ಒಂದು ನಕಲಿ ನೋಟ್ ಕೂಡ ಇರ್ಲಿಲ್ಲ, ಮತ್ತೆ ಏನೂ ಇರ್ಲಿಲ್ಲ. ಆದ್ರೂ ಕೂಡ ಅವನು ಯಾಕೆ ಹಾಗೆ ಹೊಡೋದ? ಶಿವ, ನನಗನ್ಸುತ್ತೆ ಅವರು ತುಂಬಾನೇ ಪ್ಲಾನ್ ಮಾಡ್ಕೊಂಡು ಲಡ್ಡು ಸಿಂಗ್ ಅವರ ಗಮನ ಡೈವರ್ಟ್ ಮಾಡಿದ್ದಾರೆ ಅಂತ. ಅವ್ರನ್ನ ಹಿಂದೆ ಬರೋ ತರ ಮಾಡಿ ಬೇರೆ ಕಡೆಯಿಂದ ಸಾಮಾನು ಪಾರ್ ಮಾಡಿದ್ದಾರೆ. ಕರೆಕ್ಟ್ ರೇವಾ, ಹಾಗೆ ಆಗಿರುತ್ತೆ. ಲಡ್ಡು ಸಿಂಗ್ ಸರ್, ಟೋಲ್ ಚೆಕ್ ಹತ್ರ ಬೇರೆ ಯಾವ್ದಾದ್ರು ಘಟನೆ ನಡೀತಾ? ಏನಾದ್ರೂ ಘಟನೆ ನಡೆದಿರೋದಾ? ಹಾಗೇನಿಲ್ಲ ಶಿವ. ಸರ್, ಅಲ್ಲೊಂದು ಐಸ್ ತುಂಬಿರೋ ಟ್ರಕ್ ಇತ್ತಲ್ಲ, ಅವನು ಎಲ್ಲರಿಗಿಂತ ಮುಂಚೆ ಹೋಗ್ಬೇಕು ಅಂತ ಆತರ ಪಡ್ತಿಲ್ಲ. ಲಡ್ಡು ಸಿಂಗ್ ಸರ್, ಆ ಉದ್ದವಾದ ವ್ಯಕ್ತಿ ಕೂಡ ಐಸ್ ಫ್ಯಾಕ್ಟರಿ ಹತ್ರನೇ ಮಾಯ ಆಗಿದ್ದು. ಹಾಗಾದ್ರೆ ಖಂಡಿತ ಅವರು ಐಸ್ ಅಲ್ಲೇ ದುಡ್ಡನ್ನ ಸಾಗಿಸ್ತಾ ಇದ್ದಾರೆ. ಹಾ ಲಡ್ಡು ಸಿಂಗ್ ಸರ್, ನೆಕ್ಸ್ಟ್ ಟೈಮ್ ಇಂದ ನಾವು ಐಸ್ ಟ್ರಕ್ ನ ಕೂಡ ತುಂಬಾ ಕೇರ್ಫುಲ್ ಆಗಿ ಚೆಕ್ ಮಾಡ್ಬೇಕು. ಓಕೆ ಶಿವ. ಇನ್ಸ್ಪೆಕ್ಟರ್ ಸರ್,
ನನ್ ಟ್ರಕ್ ಅಲ್ಲಿ ಬರೀ ಇರೋದು ಐಸು. ಇದ್ರಲ್ಲಿ ನಿಮ್ಗೆ ಏನ್ ಸಿಗತ್ತೆ ಅಂತ ಹೇಳಿ ಪ್ಲೀಸ್. ನನ್ನನ್ನು ಹೋಗೋಕ್ ಬಿಡಿ ನೀವು. ಖಂಡಿತ ಇಲ್ಲ. ನೀನ್ ಯಾವ ದೊಡ್ಡ ರಾಜ ಅಂತ ನಾನ್ ನಿನ್ ಮಾತು ಕೇಳ್ಬೇಕು. ಜಯರಾಮ, ಐಸ್ ಟ್ರಕ್ ನ ಯಾವ ಭಾಗನೂ ಬಿಡದೆ ಚೆನ್ನಾಗಿ ಚೆಕ್ ಮಾಡಿ. ಬೇಗ ಹೋಗಿ ಇಳಿ. ಸುಮ್ಮನೆ ಮಾತನಾಡದೆ ಕೆಳಗಡೆ ಇಳಿದ್ಬಿಡು. ಇಳಿ. ಸಾರಿ ಇನ್ಸ್ಪೆಕ್ಟರ್ ಸರ್, ನಮ್ ಬಾಸ್ದು ಫೋನ್ ಬಂದಿತ್ತು. ಅವ್ರಿಗೆ ಇವಾಗ್ಲೇ ಡೆಲಿವರಿ ಬೇಕಂತೆ, ಇಲ್ಲ ಅಂದ್ರೆ ಕೊಡಲ್ವಂತೆ ಕಾಸ್ನ. ಮಗು, ಟ್ರಕ್ ಮೇಲೆ ಏನ್ ಮಾಡ್ತಾ ಇದ್ಯಾ? ಕೆಳಗಡೆ ಇಳಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಕಳ್ಳರ ಗಾಡಿಯಲ್ಲಿ ಐಸ್ ಕ್ಯೂಬ್ಸ್. ಪೊಲೀಸ್ ಚೆಕ್ ಮಾಡ್ಬೇಕಾದ್ರೆ ತಪ್ಪಿಸ್ಕೊಂಡ್ ಬರ್ತೀರಾ? ಸರಿ ಜಯರಾಮ, ಎಲ್ಲ ಐಸ್ ಸ್ಲಾಬ್ ಗಳನ್ನು ಚೆಕ್ ಮಾಡಿ. ಅವಶ್ಯಕತೆ ಬಿದ್ರೆ ಒಡ್ದು ಹಾಕಿ. ಲಡ್ಡು ಸಿಂಗ್ ಸರ್, ನೀವ್ ಎಲ್ಲ ಐಸ್ ಲ್ಯಾಬ್ಸ್ ನ ಹೊಡೆದಾಕ್ಬಿಟ್ರೆ ನನಗ್ ಕಾಸು ಸಿಗೋದಿಲ್ಲ. ಈಗ ಮಾಡ್ಬೇಡಿ. ಈ ಬಡವನ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನೀವು. ದಿನದ ಸಂಬಳನ ಅಥವಾ ನಕಲಿ ನೋಟಿನ ಸಂಬಳನ? ಬೇಗ ಹೇಳುವ, ನಕಲಿ ನೋಟ್ಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ಪೊಲೀಸರ ಕಣ್ಣಿಗೆ ನೀನ್ ಯಾವತ್ತೂ ಮಣ್ಣೆರ್ಚಕ್ಕಾಗಲ್ಲ. ನಮ್ಮ ಕಾನ್ಸ್ಟೇಬಲ್ ಚೆಕಿಂಗ್ ಮಾಡ್ತಾ ಇದ್ರೆ ಅಲ್ಲಿಂದ ನೀನು ಓಡ್ ಹೋಗ್ತೀಯಾ? ಹಾಗಾದ್ರೆ ನಾನು ಇನ್ನೇನ್ ಮಾಡ್ಲಿ? ನೀವು ಡೈಲಿ ಟೋಲ್ ಚೆಕ್ ಅಲ್ಲಿ ಗಂಟೆ ಗಟ್ಟಲೆ ನಿಲ್ಸ್ಕೊಂಡು ಚೆಕ್ ಮಾಡ್ತಾ ಇರ್ತೀರಾ. ನಾನು ಕರೆಕ್ಟ್ ಟೈಮ್ಗೆ ಐಸ್ ಲ್ಯಾಬ್ಸ್ ನ ತಲುಪಿಸ್ಬೇಕು. ನಾನೇನಾದ್ರೂ ಗಂಟೆ ಗಟ್ಟಲೆ ಅಲ್ಲೇ ನಿಂತ್ಕೊಂಡಿದ್ರೆ ಐಸ್ ಎಲ್ಲ ಕರ್ಗ್ ಹೋಗ್ಬಿಡುತ್ತೆ. ಮತ್ತೆ ನಮ್ ಬಾಸ್ ನಂಗೆ ಕಾಸು ಕೊಡೋದಿಲ್ಲ. ಲಡ್ಡು ಸಿಂಗ್ ಸರ್, ಇವ್ರು ಹೇಳ್ತಿರೋದು ನಿಜ ಅಂತ ಅನ್ಸುತ್ತೆ. ನಮ್ಮನ್ನ ಬೇರೆ ಟ್ರಕ್ ಜೊತೆ ಮಿಂಗಲ್ ಮಾಡ್ಬಿಟ್ಟು ನಮಗೆ ಮೋಸ ಮಾಡಿ ಅವನು ಹಣ ಸಾಗಿಸೋದ್ರಲ್ಲಿ ಸಾಧಿಸ್ಬಿಟ್ಟ. ಏನ್ ಮಾಡೋದು ಶಿವ? ನಾವ್ ಈ ತರ ಒಂದೊಂದು ಚೆಕ್ ಮಾಡ್ತಾ ಹೋದ್ರೆ ಅವ್ರನ್ನ ಖಂಡಿತ ಹಿಡಿಯಕ್ ಆಗಲ್ಲ ಶಿವ. ಐಸ್ ಮತ್ತೆ ನಕಲಿ ನೋಟಲ್ಲಿ ಏನೋ ಕನೆಕ್ಷನ್ ಇದೆ. ಆ ಉದ್ದವಾದ ವ್ಯಕ್ತಿ ಕೂಡ ಐಸ್ ಫ್ಯಾಕ್ಟ್ರಿ ಹತ್ರನೇ ಮಾಯ ಆಗೋದಾ? ನಾವು ಐಸ್ ಫ್ಯಾಕ್ಟ್ರಿ ಹತ್ರನೇ ಹೋಗಿ ಕಂಡು ಹಿಡಿಬೇಕು. ಶಿವ ಸಾಕು, ನಾನ್ ಈಗ್ಲೇ ಆ ಐಸ್ ಫ್ಯಾಕ್ಟ್ರಿಗೆ ಹೋಗ್ತೀನಿ. ನಾನ್ ಒಬ್ನ ಐಸ್ ಫ್ಯಾಕ್ಟ್ರಿಗೆ ಹೋಗಿ ಐಸಿಗೆ ಐಸು, ನೀರಿಗೆ ನೀರು ಅನ್ನೋದನ್ನ ತೋರಿಸ್ತೀನಿ. ನೋಡ್ತಾ ಇರಿ. ಅಯ್ಯೋ, ನಡೀರಿ ನಡೀರಿ, ಇವತ್ತಿನ ಕೆಲಸ ಮುಗೀತು. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ. ಬನ್ನಿ, ಬಾಸ್ ಮೀಟಿಂಗ್ಗೋಸ್ಕರ ಕರೆದಿದ್ದಾರೆ. ಓ, ಸರಿ, ಇವರು ನೋಟನ್ನ ಸೀಲ್ ಮಾಡಿ ನೀರ್ನಲ್ಲಿ ಹಾಕ್ತಾ ಇದ್ದಾರೆ. ಇವರೇ ಆ
ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ನಮ್ ಬೆನ್ ಹಿಂದೆ ಬಿದ್ದಿರೋರು ಚೆನ್ನಾಗಿ ಸಿಕ್ಕಾಕೊಂಡಿದ್ದಾರೆ. ಈಗ ಒಳಗ್ ಹೇಗ್ ಹೋಗೋದು? ಫ್ಯಾಕ್ಟ್ರಿ ಶಟರ್ ಕ್ಲೋಸ್ ಆಗಿದೆ. ಒಳಗಡೆ ಹೋಗೋದಿಕ್ಕೆ ಖಂಡಿತವಾಗ್ಲೂ ಯಾವ್ದಾದ್ರೊಂದು ಸುರಂಗ ಇದ್ದೇ ಇರುತ್ತೆ. ಯಾಕಂದ್ರೆ ಅವನು ನನ್ನ ಕಣ್ಣಿಗೆ ಕಸ ಎಸ್ಬಿಟ್ಟು ಓಡ್ ಹೋದಾಗ ಅವನು ಇಲ್ಲೇ ಎಲ್ಲೋ ಯಾವ ಕಡೆನೋ ಹೋಗಿದ್ದ. ತುಂಬಾ ದೂರ ಓಡ್ ಹೋಗಿದ್ದಿದ್ರೆ ಅವ್ನು ನನ್ನ ಕಣ್ಣು ಕಾಣಿಸ್ಕೊತಿದ್ದ. ಅವತ್ತು ಕೂಡ ಈ ಐಸ್ ಫ್ಯಾಕ್ಟ್ರಿಯ ಶಟರ್ ಮುಚ್ಚಿತ್ತು. ನಾನವತ್ತು ನೋಡಿದ್ದೆ ನನ್ನ ಕಣ್ಣಾರೆ. ನಾನು ನಿಮ್ಗೆ ಒಂದ್ ವಿಷಯ ಹೇಳ್ತೀನಿ. ನಾನು ನಮ್ಮ ಊರವ್ರ ಜೊತೆ ಒಂದ್ ದಿವ್ಸ ಬಂಗಾರನ ಹುಡ್ಕಕ್ಕೆ ಒಂದು ಹಳೆ ಗುಹೆಗೆ ಹೋಗಿದ್ವಿ. ಆ ಹಳೆ ಗುಹೆ ಹಳೆ ಬಾಗ್ಲು ಮುಚ್ಚಿತ್ತು. ಎಲ್ಲಾರ್ಗೂ ಒಳಗಡೆ ಹೇಗ್ ಹೋಗ್ಬೇಕು ಅಂತ ಗೊತ್ತಾಗ್ದೆ ಸುಮ್ನೆ ಕೂತಿದ್ರು. ಅವಾಗ ನನ್ ಬಾಗ್ಲ್ ಪಕ್ಕ ಒಂದು ಹಳೆ ಮೂರ್ತಿನ ನೋಡ್ದವನೇ ಆ ಮೂರ್ತಿನ ಹಿಡ್ದು ಸ್ವಲ್ಪ ತಿರ್ಗ್ಸಿದ್ದಕ್ಕೆ ಏನಾಯ್ತಂದ್ರೆ ಆದಿ ನೀನಂತೂ ಬುದ್ಧಿವಂತ, ಎಕ್ಸ್ಟ್ರಾ ಆರ್ಡಿನರಿ. ಆದಿ, ಯು ಆರ್ ಸಚ್ ಅ ಜೀನಿಯಸ್. ಥ್ಯಾಂಕ್ ಯು. ನಾನು ಹುಟ್ದಾಗಿಂದಲೂ ಜೀನಿಯಸ್ ಆಗೇ ಇದ್ದೆ. ಆದ್ರೆ ನಾನು ಯಾರ ಮುಂದೆನೂ ತೋರ್ಸ್ಕೊಳ್ತಾ ಇರ್ಲಿಲ್ಲ. ಶಿವ, ಬೇಗ ಮಾಡು, ಆದಷ್ಟು ಬೇಗ. ನಾನು ಹೊರಗಡೆ ಬರೋ ಹಾಗೆ ಮಾಡು, ಬೇಗ ಮಾಡು. ಲಡ್ಡು ಸಿಂಗ್ ಹಿಂದೆ ಹಿಂದೆ ನೀವೇ ಬರ್ತೀರಾ? ಇನ್ಸ್ಪೆಕ್ಟರ್ ಸಿಕ್ಕಾಕೊಂಡಿದ್ದಾರೆ. ಈಗ ಇವ್ರನ್ನು ಸಿಕ್ಕಾಕಿಸ್ಬೇಕು. ಮಗು, ನೀವೆಲ್ರೂ ನನ್ ಜೊತೆ ನಡೀರಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಚೆನ್ನಾಗಿ ಹೊಡಿತಾ ಇದೆ ಶಿವ. ಅವ್ರು ಯಾರನ್ನೂ ಬಿಡ್ಬೇಡ. ದೇವ, ಆದಿ, ಯೂಡಿ, ಬೇಗ ಈ ಐಸನ್ನ ಒಡೆದು ಹಾಕಿ. ಥ್ಯಾಂಕ್ ಯು ಶಿವ. ಏನ್ ನಡೀತಾ ಇದೆ ಅಲ್ಲಿ? ನಾನು ಮಾಡಿದ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರೆ ಶಿವ, ನಾನ್ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. Watch India's largest kids library only on Jio Hotstar. Download the app now.